ನಮ್ಮ ಶಿಕ್ಷಣ ಇಲಾಖೆಯಲ್ಲಿ LKG UKG ಮಾಡ್ತಿದ್ದಾರೆ ಅಂತ ಹೇಳಿದಾಗ LKG UKG ಮಕ್ಕಳು ನಮ್ಮ ಅಲ್ಲಿಗೆ ಹೋಗ್ತವೆ, ನಮಗೆ LKG UKG ಕೊಡಿ, ನಾವೇ ಎಲಿಜಿಬಲ್ ಇದೀವಿ ಅಂತ ಕೇಳಿದಾಗ ನಮ್ಮ ಇಲಾಖೆ ಮಿನಿಸ್ಟ್ರಿ ಹೇಳುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಆ ವಿಚಾರ LKG UKG ಮಾಡ್ತಾರೆ ಇದರಲ್ಲಿ ಶಾಲೆ ಶಿಕ್ಷಕರ ಕೊಠಡಿನಲ್ಲಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮ್ಮ ಇಲಾಖೆ ಮಿನಿಸ್ಟ್ರಿ ಎಂತ ಮಾಡ್ತಾರೆ? ನಾವು ಕೇಳೋ ಪ್ರಶ್ನೆನೇ ಆಗೋಗಿ ಅಂತಂದೇಳಿ ಇಲಾಖೆ ಮಿನಿಸ್ಟ್ರಿಗೆ ಗೊತ್ತಿಲ್ಲ LKG UKG ಮಾಡ್ತಾರೆ ಅಂದಾಗ ನಮ್ಮ ಮಕ್ಕಳಲ್ಲಿ ಹೋಗ್ತಾರೆ ಅಂದ್ರೆ ನಾವು ಮುಚ್ಚುವಂತ ಸ್ಥಿತಿ ಬರ್ತಾ ಇದೆ. ನಾನು ಉಳಿಸ್ಕೋಬೇಕು, ಇಲಾಖೆಯ ಸಚಿವರಾಗಿ ನಾವು ನಮ್ಮ ಇಲಾಖೆ ಉಳಿಸ್ಕೋಬೇಕು ಅಂತ ಅಂದ್ರೆ ನಾವು ಸ್ವಲ್ಪ ಹೋರಾಡ್ಬೇಕಲ್ವಾ. ಅದೇ ಹೇಳಿದ್ರು, ನಾವು ಇಲಾಖೆ ಆಗು ಹೋಗುಗಳ ಬಗ್ಗೆ CM ಜೊತೆ ಚರ್ಚೆ ಮಾಡ್ತೀವಿ, ಎಲ್ಲ ಸಂಘಟನೆಗಳು ಮಾತಾಡ್ತೀವಿ ಅಂತ ಅಲ್ಲಿ ಹೇಳಿದ್ರು. ಅಲ್ಲೊಂದು ಶಿಕ್ಷಣ ಸಚಿವರು ಬಂದ್ರು, ನಮ್ಮ ಇಲಾಖೆ ಮಿನಿಸ್ಟರ್ ಅವರು, CM ಅವರು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಚರ್ಚೆ ಮಾಡಿ ಒಂದು ಸಭೆ ಮಾಡಿದ್ರು. ಅದ್ರಲ್ಲಿ ಏನು ವರದಿ ಬಂತು, ಯಾವ ರೀತಿ ತಗೊಂಡ್ರ ನಿರ್ಧಾರನ ಒಂದು ಕೊಡ್ಲಿಲ್ಲ ನಮಗೆ. ನಮ್ಮ ಕೈಲಿ ಎಲ್ಲ ಯಾರೋ ಒಬ್ರು ಏನೋ ಒಂದು ಸಂಘಟನೆ ಏನೋ ಮಾಡ್ತಾ ಇದ್ರು ಅಂದ್ರೆ ಅಲ್ಲೋಗಿ ಏನೋ ಒಂದು ಘೋಷಣೆ ಮಾಡ್ಬಿಡೋದು, ಆ ತರದ್ದೆಲ್ಲ ಒಂಥರ ಧೋರಣ ಇದು ಅಂತ ಅನಿಸ್ತಾ ಇದೆ. ಬಟ್ ಕೊಠಡಿಗಳ ಸಮಸ್ಯೆ ಇದೆ, ಮತ್ತೆ ಮಕ್ಕಳುಗಳನ್ನ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ತಜ್ಞರು ವರದಿ ಬಂದಿಲ್ಲ, ಆ ವರದಿ ಎಲ್ಲ ಬಂದ ನಂತರ ನಾವು ನಿಧಾನ ಮಾಡ್ಬೋಯ್ತಲ್ಲ. ಆ ತರ ಯಾಕೆ ತರಾತುರಿ ಇವತ್ತೇ ಮಾಡ್ಬೇಕು ಅಂತ ಏನಿರಲಿಲ್ಲ, ನೆಕ್ಸ್ಟ್ ಮಾಡ್ಬೋಯ್ತು, ಮುಂದಿನ ಸಲ ಮಾಡ್ಕೋಬೋಯ್ತಲ್ಲ ಹಂಗೆ ಅಂತ ಅವ್ರು ಹೇಳ್ತಾರೆ. ಈಗ ನಾವು ಪ್ರಾಯೋಗಿಕವಾಗಿ ಮಾಡ್ತಿರೋದು ಅಂತ, ಪ್ರಾಯೋಗಿಕವಾದ್ರು ನಾವು ಸದೃಢ ಫೌಂಡೇಶನ್, ಇದು ಬಿಲ್ಡಿಂಗ್ ಫೌಂಡೇಶನ್ ಸರಿ ಇದ್ರೆ ನಾವು ಮೇಲ್ಕಟ್ಟ ಮನೆ ಚೆನ್ನಾಗಿರುತ್ತೆ ಅಂತ. ಇವತ್ತು ಸರ್ಕಾರ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಂಟಸರಿ, ಸರ್ಕಾರಿ ಮಾಂಟಸರಿ ಅಂತ ಹೇಳಿ LKG UKG ನಾಮಕರಣ ಮಾಡಿ ಆರಂಭ ಮಾಡ್ತಾ ಇರೋದನ್ನ ಸ್ವಾಗತಿಸೋಣ. ಆದರೆ ತರಾತುರಿಯಲ್ಲಿ ಮಾಡ್ತಾ ಇರೋದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಯಾಕೆಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿಯನ್ನೇ ಕೊಟ್ಟಿಲ್ಲ, ಮತ್ತು ಯಾವ್ಯಾವ ಕೇಂದ್ರದಲ್ಲಿ ಹೇಗೆ ಅವರು ಪಾಠ ಮಾಡಬೇಕು, ಯಾವ ರೀತಿ ಹೇಳಿಕೊಡ್ಬೇಕು, ಮಕ್ಕಳಿಗೆ ಏನೆಲ್ಲ ಪರಿಕರಗಳಿದ್ದಾವೆ, ಇವೆಲ್ಲ ಏನು 5 ಸರ್ಕಲಲ್ಲಿ ಒಂದು ಪ್ರಾಜೆಕ್ಟಿಗೆ 40-50 ಕೊಟ್ಟಿದ್ದೀರಿ. ಆ ಅಂಗನವಾಡಿ ಕೇಂದ್ರಗಳಲ್ಲಿ ಒಂದು ಶಾಲೆ ಒಳಗಡೆ 3 ವರ್ಷದ್ದು 4 ವರ್ಷದ್ದು ಇರುತ್ತೆ, 5-6 ವರ್ಷದ್ದು ಇರುತ್ತೆ. ಆ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದೀರಿ, ಇನ್ನೊಂದು ಮಗು ಹೇಗೆ ಅಂತ ನಮ್ಮ ಕಾರ್ಯಕರ್ತೆ ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಒಂದು ಉನ್ನತ ಮಟ್ಟದ ಶಿಕ್ಷಣ ತಜ್ಞರ ಸಮಿತಿಯನ್ನು ಮಾಡ್ತೀವಿ, ಅಲ್ಲಿ ಏನು ವರದಿಯನ್ನು ತಗೊಂಡು ಆರಂಭ ಮಾಡ್ತೀವಿ ಅಂತ ಹೇಳಿದ್ದನ್ನ ನಮ್ಮ ಇಲಾಖೆ ಗಾಳಿ ತೂರಿದೆ. ಅದರಿಂದ ನಾವು ಈ ಒಂದು ತರಾತುರಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಖಂಡಿಸ್ತೀವಿ, ಬಿಟ್ಟರೆ LKG UKG ಬೇಕಂತ ಹೇಳಿ ನಾವು ಸ್ವಾಗತಿಸ್ತಿದ್ದೀವಿ. ಅದರಿಂದ ಈ ಕೊಡ್ತಕ್ಕಂಥ ಏನು ಆಹಾರ ಇದೆ ಅದು ತುಂಬ ಕಡಿಮೆ ಮಟ್ಟದಿದೆ. ಅದು ಸ್ಥಳೀಯವಾಗಿ ಹಿಂದೆ ಏನು DC ಕಮಿಟಿಯಲ್ಲಿ ಆಗಬೇಕಾಗಿತ್ತು ಅದನ್ನು ಕೊಡಬೇಕಂತ ಹೇಳಿಬಿಟ್ಟು ವಾದವನ್ನು ಮಾಡ್ತಾ ಇದ್ದೇವೆ. ಹಾಗೆ ಗ್ರ್ಯಾಚುಟಿಯನ್ನು ಏನು 1-4-23 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ತೀರ್ಪು ಬಂದಿರೋದು ಹಿಂದಿನಿಂದ ಕೂಡ 82. ಹಾಗೆ ಸಮವಸ್ತ್ರ ಬಣ್ಣವನ್ನು ಬದಲಾವಣೆ ಮಾಡಿದ್ದಾರೆ, ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ದಾರೆ. ಈ ಎಲ್ಲದರ ವಿರುದ್ಧ ನಾವು ಎಲ್ಲ ಜಂಟಿಯಾಗಿ ಅಂಗನವಾಡಿ ಸಂಘಟನೆಗಳಿಗೊತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ನಾವು ಪ್ರೆಸ್ ಮುಖಾಂತರ ನಾವು ಇದನ್ನ ವಿಚಾರವನ್ನ ತಿಳಿಸ್ತಾ ಇದ್ದೇವೆ. ನಮ್ಮ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ ಅಂತ, ಮಕ್ಕಳು ಯಾಕೆ ಬರ್ತಾ ಇಲ್ಲ ಶಾಲೆಗೆ ಅಂಗನವಾಡಿಗೆ ಅಂದ್ರೆ, ಅಂಗನವಾಡಿನಲ್ಲಿ ಕನಿಷ್ಠ ಸವಲತ್ತುಗಳನ್ನ ನೀವು ಒದಗಿಸ್ಬೇಕು. ಈಗಾಗಲೇ ಹಿಂದೆ ಹೈಕೋರ್ಟ್ನ ಜಡ್ಜ್ ಆಗಿರ್ತಕ್ಕ ಪಾಟೀಲ್ ಅವರು ಒಂದು ಅನೇಕ ಸಲಹೆಗಳು ಕೊಟ್ಟರು. ಆ ಸಲಹೆಗಳು ಯಾವುದೂ ಸಹ ಅಂಗನವಾಡಿಗಳಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಇದನ್ನ ಬಿಟ್ಟು ಈಗ LKG UKG ಅಂತ ಕಂಪ್ಲೀಟ್ ಮಾಡಿ, ನಾವು ಅದರ ಬಗ್ಗೆ ವಿರೋಧ ಇಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ತರಬೇತಿ ಕೊಟ್ಟು ಪ್ರೇಮ ಹೇಳಿದಾಗೆ ಇಲ್ಲಿ ಪ್ರಾರಂಭ ಮಾಡಿ, ಅದಕ್ಕೆ ಬೇಕಾಗಿರ್ತಕ್ಕ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇನ್ನೂ more than 15,000 ಅಂಗನವಾಡಿಸ್ಗೆ ಸ್ವಂತ ಬಿಲ್ಡಿಂಗ್ ಇಲ್ಲ, ಎಲ್ಲೆಲ್ಲೋ ನಡೆಸ್ತಾ ಇದ್ದೇವೆ. ಅದರಿಂದ ನನಗನ್ಸುತ್ತೆ ಇವತ್ತು ಮಂತ್ರಿಗಳು ಕೆಲವು ವಿಷಯಗಳನ್ನ ಸರಿಯಾಗಿದೆ. ನಾನು ಆಲ್ರೆಡಿ ಹೇಳಿದೆ, ಉಪಧನ ಏನಿದೆ ಗ್ರ್ಯಾಚುಟಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ಸಹ ಎಷ್ಟು ಮಟ್ಟಿಗೆ ಇವತ್ತು ಸರ್ಕಾರಕ್ಕೆ ಯೋಚನೆ ಇದೆ ಅಂತಂದ್ರೆ, 2023 ರಿಟೈರ್ಡ್ ಆದವ್ರು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರೆ ನನ್ಗನ್ಸುತ್ತೆ ಅಧಿಕಾರಿಗಳನ್ನ ಇನ್ಕ್ಲೂಡಿಂಗ್ ಮಿನಿಸ್ಟರ್ನ ಕಂಪ್ಲೀಟ್ ಮುಖ್ಯಮಂತ್ರಿಗಳ ಕೆಲಸದಿಂದ ಕಿತ್ತಾಕ್ಬೇಕು. ಅವ್ರನ್ನ ಮಂತ್ರಿ ಪೊಸಿಷನ್ಗೂ ಈ ಕೆಲಸಕ್ಕೆ ಯೋಗ್ಯರಲ್ಲ. ಗ್ರ್ಯಾಚುಟಿ ಆಕ್ಟ್ ಓದಿದ್ದೀರಾ? ಗ್ರ್ಯಾಚುಟಿ ಆಕ್ಟ್ ಓದ್ತೀರಾ? ಏಕಾಏಕಿ ಕಂಪ್ಲೀಟ್ ಈ ತರ ಆದೇಶ ಮಾಡಿದ್ರೆ ಇದರ ಇಂಪ್ಯಾಕ್ಟ್ ಏನಾಗ್ತದೆ? ಈಗ ಒಂದೇ 2023 ಒಂದಷ್ಟು ರಿಕ್ರೂಟ್ ಆಗಿದ್ದಾರೆ, ಅವ್ರಿಗೆ ಕೊಟ್ಬಿಡೋದು. ಉಳಿದಂತ ಹೆಣ್ಮಕ್ಳು ಅದ್ರ ಹಿಂದೆ ಅಂದ್ರೆ 1982ರಿಂದ ಕಂಪ್ಲೀಟ್ ರಿಟೈರ್ಡ್ ಆಗಿದ್ದಾರೆ ಹೆಣ್ಮಕ್ಳಿಗೂ ಸಹ ಸುಪ್ರೀಂ ಕೋರ್ಟ್ ಐಡೆಂಟಿಫೈ ಮಾಡಿದೆ, ಅವ್ರಿಗೂ ಕೊಡಬೇಕು. ಇದನ್ನ ಯಾಕೆ ಹೇಳ್ತೀನಿ? ಇಟ್ ಇಸ್ ಅ ರೈಟ್, ಫಂಡಮೆಂಟಲ್ ರೈಟ್ ಆಫ್ ದಿ ವರ್ಕ್ಮೆನ್. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಹಕ್ಕದು ಗ್ರ್ಯಾಚುಟಿ ಪಡೀತಕ್ಕಂಥದ್ದು. ಆದ್ರಿಂದ ಇದನ್ನ ಮಾಡದೆ 2023ರಿಂದ ಕೊಡ್ತೀವಿ ಅಂತ ಅಧಿಕಾರಿಗಳು ಯಾರು ಹೇಳಿದ್ರು ಅಂತಂದ್ರೆ, ನನಗನ್ಸುತ್ತೆ ಇದ್ರ ಬಗ್ಗೆ ಎಲ್ಲ ಸಂಘಟನೆಗಳು ಏಕಾಭಿಪ್ರಾಯದಿಂದ ಇದ್ರ ಬಗ್ಗೆ ಮಂತ್ರಿಗಳು ಕೂಡಲೇ ತಗೊಂಡು ಅದನ್ನ ಪೂರ್ತಿ ಬದಲಾವಣೆ ಮಾಡದೆ ಹೋದ್ರೆ ಇಡೀ ರಾಜ್ಯದೊಳಗಡೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಶಿ ಇಸ್ ಹೈಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್.
ಇವತ್ತು ಯಾಕೆಂದ್ರೆ ಅವ್ರು ಹೇಳಿದ್ರು ಪ್ರೇಮ ಈಗ ಆಲ್ರೆಡಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ, ನನಗೆ ಕರೆದ್ರು ಇದರಲ್ಲಿ ಮಾಡ್ತಾ ಇದ್ವಿ ಬನ್ನಿ ಅಂತ. ನಾನು ಹೇಳಿದೆ ಅದ್ರ ಬಗ್ಗೆ ನಮ್ಗೆ ವಿರೋಧ ಇದೆ. ಇವತ್ತೇನು ಅಂತಂದ್ರೆ ರಾಜ್ಯದೊಳಗಡೆ ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಟ್ಟರು, ದಯವಿಟ್ಟು ಇದೊಂದು ಸಮಿತಿ ರಚನೆ ಮಾಡಿ, ಸಮಿತಿ ಒಳಗಡೆ ಇದರ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ. 2017ರಲ್ಲೂ ಸಹ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆಗೆ ಸಿದ್ದರಾಮಯ್ಯ ಅಂತ ಕಂಪ್ಲೀಟ್ ಅವರ ನಾಯಕತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು, ಎಲ್ಲ ಆಗಿದೆ. ಅದರಲ್ಲೂ ಅನೇಕ ಸಜೆಷನ್ಸ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಷ್ಟೇ ಅಂಗನವಾಡಿಗಳಲ್ಲೇ ಮಾಡಿ ಇದನ್ನ LKG UKG ಆದ್ರೆ ಅದ್ರ ಬಗ್ಗೆಗೆ ನೀವು ಸಮಾಲೋಚನೆ ಮಾಡಿ ಒಂದು ಸಭೆ ನಡೆಸಿ ಅಂತ. ಇದನ್ನ ಏನೂ ಮಾಡಿಲ್ಲ. ದೇ ಆರ್ ನಾಟ್ ಪ್ರಿಪೇರ್ಡ್. ಒಂದು ಉದ್ಘಾಟನೆ ಮಾಡ್ಬಿಡುದು, ಒಂದು ಪೇಪರ್ ನಲ್ಲಿ ನಾವೇನು LKG UKG ಮಾಡ್ವಿ, ಅದಕ್ಕೆ ಹೆಸರೇ ಬದಲಾವಣೆ ಮಾಡ್ತೀನಿ ಅಂತ ಕಂಪ್ಲೀಟ್. ಕೇಂದ್ರ ಸರ್ಕಾರದಲ್ಲಿ ಇದಾಗಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನೇ ಬದಲಾವಣೆ ಮಾಡ್ಬಿಡ್ತೀನಿ. ಮಾಂಟೆಸರಿ ನಿನ್ನೆ ನಾನು ನೋಡಿದೆ ಪೇಪರ್ ನಲ್ಲಿ, ಯಾವ ಮಾಂಟೆಸರಿ ಅಂಗನವಾಡಿನ ನೀವು ಕಂಪ್ಲೀಟ್ ಹರಾಜಾಕೋದು ಕೊಟ್ಟಿದ್ದೀರಾ. ಅಂಗನವಾಡಿ ಪದಕ್ಕೆ ಏನಾಗಿದೆ, ಆ ಪದಕ್ಕೆ ಏನಾಗಿದೆ, ಅಂಗನವಾಡಿ ಪದಕ್ಕೆ ಏನಾಗಿದೆ? ಮಾಂಟೆಸರಿ ಕಂಪ್ಲೀಟ್ ಯಾವನ ಬ್ರಿಟಿಷ್ ಕಾಲದಲ್ಲಿ ಬಂದಂತ ಹೆಸರನ್ನ ಮಾಂಟೆಸರಿ ಅಂತ ನಮ್ಗೆ ಕರೆಯಬೇಕಾಗಿಲ್ಲ. ಅಂಗನವಾಡಿ ಏನಂದ್ರೆ ಅಂಗನೇ ಏನಂದ್ರೆ ಅಂಗಳದಲ್ಲೇ ಆಡೋದು ಮಕ್ಕಳದು ಎಲ್ಲ 5 ವರ್ಷದ ಒಳಗಡೆ ಇರ್ತಕ್ಕವು. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏಕಾಏಕಿಗೆ ಏನೋ ಬದಲಾವಣೆ ತರ್ತೀನಿ ಅಂತ ಈ ಅಮ್ಮ ಹೊರಟ್ರಲ್ಲೇ ಇದಕ್ಕೆ ನೀವು ಹೋರಾಟವನ್ನ ಎದುರಿಸಬೇಕಾಗ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮಗೆ ಇವತ್ತು ಎಚ್ಚರಿಕೆ ಹೇಳ್ತಾ ಇದ್ದೇವೆ. ಆದ್ರಿಂದ ನನ್ಗನ್ಸುತ್ತೆ ಇವತ್ತು ನಮ್ಮ ಎಲ್ಲ ಸಂಘಟನೆಗಳ ಉದ್ದೇಶ ಏನಂದ್ರೆ ನಮಗೆ ಫಂಡಮೆಂಟಲ್ ಆಗಿ ನಮಗೆ ಗ್ರಾಚ್ಯುಟಿ ಕೊಡ್ಬೇಕು. ಎರಡನೇದು ಶಾಲಾ ಪೂರ್ವ ಶಿಕ್ಷಣದ ಬಗೆಗೆ ನೀವು ಹೇಳ್ತಾ ಇದ್ದೀರಾ, ಅದ್ರ ಬಗೆಗೆ ಎಲ್ಲ ಸಂಘಟನೆಗಳು ಕರೆದು ಚರ್ಚೆ ಮಾಡ್ಬೇಕು. ಮೂರನೇದು ಅಂಗನವಾಡಿ ಬೇಕಾಗಿರ್ತಕ್ಕ ಏನು ಅಂದ್ರೆ ಪೌಷ್ಟಿಕ ಆಹಾರ ಮುಖ್ಯವಾಗಲಿ. ಇವತ್ತು ಪೌಷ್ಟಿಕ ಆಹಾರ ತಗೊಂಡೋಗಿ ಬಿಸಾಕ್ತಾ ಇದ್ದಾರೆ ಮಕ್ಕಳು. ಬೇಕಾದ್ರೆ ನೀವು ಯಾವ್ದನ್ನ ಮೀಡಿಯಾ ಸ್ನೇಹಿತರು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅಂಗನವಾಡಿಗಳು ವಿಸಿಟ್ ಮಾಡಿ. ನೀವು ಆ ಪೌಷ್ಟಿಕ ಆಹಾರ ಮಕ್ಕಳು ತಿಂತಾ ಇದೆ, ಕಾಂಟ್ರಾಕ್ಟ್ಗಳು ತಿಂತಾ ಇದ್ದಾರೆ, ಕಾಂಟ್ರಾಕ್ಟ್ಗಳು ದೊಡ್ಡವರಾಗ್ತದೆ. ದುರಾದೃಷ್ಟ ಈ ರಾಜ್ಯದೊಳಗಡೆ ಬರೀ ಕಾಂಟ್ರಾಕ್ಟ್ಗಳ ವ್ಯವಹಾರನೇ. ನನ್ಗನ್ಸುತ್ತೆ ಇದು ಸಹ ನನ್ಗನ್ಸುತ್ತೆ ವಾಲ್ಮೀಕಿ ಹಗರಣಕ್ಕಿಂತ ದೊಡ್ಡ ಹಗರಣ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ಬರೀ ಫುಡ್ಗೋಸ್ಕರ 700 ಕೋಟಿ, ಸೀರೆಯಲ್ಲಿ ಬರೀ 12 ಕೋಟಿ. ಒಂದು ಇದು ಏನು ಅಂದ್ರೆ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಹಗರಣಗಳ ರಾಜ್ಯ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡಲೇ ಈ ಹಗರಣಗಳಿಗೆ ತಡೆ ಹಾಕ್ಬೇಕು ಅಂತಂದ್ರೆ ಇವತ್ತು ಬೈಲಾಟರಲ್ ನಾವೆಲ್ಲರೂ ಸಹ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದೇವೆ. ಬೆಂಬಲ ಯಾಕೆ ಕೊಟ್ಟಿದ್ದೇವೆ ಅಂತಂದ್ರೆ ಇವತ್ತು ನ್ಯಾಯವಾಗಿ ಮಾಡ್ತಾ ಇದ್ದೀರಾ ನಿಮ್ಗೆ ಅಂತ. ಆದ್ರೆ ನಿಮ್ಮ ಅಧಿಕಾರಿಗಳು, ನಿಮ್ಮ ಮಂತ್ರಿಗಳು ಕಂಪ್ಲೀಟ್ ಇದನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ. ನಮ್ಗೆ ಆತಂಕ ಇದೆ, ಅಲ್ಲಿ ಫಲಾನುಭವಿಗಳಿಗೂ ಆತಂಕ ಇದೆ. LKG UKG ಒಂದು ಶಾಲೆ, ಒಂದು ಎಜುಕೇಶನ್ ಅದು. ಆದ್ರೆ ಈಗ ಶಾಲಾ ಪೂರ್ವ ಶಿಕ್ಷಣದಲ್ಲಿ ನಮ್ಮ ಅಂಗನವಾಡಿ ಇದೆ, ಅಲ್ಲಿ ಬೇರೆ ಬೆನಿಫಿಟ್ಸ್ ಇದಾವೆ. ಈಗ ಫಲಾನುಭವಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. LKG ಅಂತ ಮಾಡಿದ್ರೆ ನಾಳೆ ನಮ್ಮ ಪೌಷ್ಟಿಕಾಂಶದ ಪರಿಸ್ಥಿತಿ ಏನು, ನಮ್ಮ ಇನ್ನಿತರ ಬೆನಿಫಿಟ್ಸ್ ಏನಿದಾವೆ ಫಲಾನುಭವಿಗಳು ಸಿಗಬೇಕಾದದ್ದು, ಅಂದ್ರೆ ಕಿಶೋರಿಯರಿಗಾಗ್ಲಿ, ತಾಯಂದಿರಿಗಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ, ಅಪೌಷ್ಟಿಕ ಮಕ್ಕಳಿಗಾಗ್ಲಿ ಇದ್ರದ್ದು ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೊಟ್ಟಿಲ್ಲ ನಮ್ಗೆ ಇಲ್ಲಿವರೆಗಾದ್ರು. ಸೊ ಇದು ನಮ್ಗೆ ಈ ಒಂದು ಇದನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟನೆ ಕೇಳ್ತಾ ಇದ್ದೀವಿ. ಸರ್ಕಾರ ಸರಿಯಾದಂತ ಉತ್ತರ ಕೊಡಲಿಲ್ಲ ಅಂತಂದ್ರೆ ಮುಂಬರುವ ಕೆಲವೇ ದಿನಗಳಲ್ಲಿ ಒಕ್ಕೂಟ ಹೋರಾಟ ರಾಜ್ಯ ಮಟ್ಟದಲ್ಲಿ, ರಾಜ್ಯದಾದ್ಯಂತ ಕೂಡ ಹೋರಾಟಗಳು ನಡೀತಾವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ.